ಇಲ್ಲಿ ನೋಡಿ ಏನು ತಂದಿದ್ದೀನಿ ಇವತ್ತು ಅಂತ. ಕಳಲೆ. ಮಳೆಗಾಲ ಶುರುವಾಯಿತು, ಕಳಲೆ ಸೀಸನ್ ಸ್ಟಾರ್ಟ್ ಆಯಿತು ಅಂತ ಹೇಳೋ ಹಾಗೇ ಇಲ್ಲ ಈ ಸತಿ. ಯಾಕೆಂದರೆ ಮಳೆಗಾಲ ಇನ್ನೂ ಸ್ಟಾರ್ಟ್ ಆಗೇ ಇಲ್ಲ. ಆದರೆ ಊರಿಗೆ ಹೋದಾಗ ಕಳಲೆ ಅಂತೂ ಸಿಕ್ತು ನನಗೆ. ಕಳಲೆ ಸಿಕ್ತು ಅಂದಮೇಲೆ ಬಿಡಬೇಕಾ? ಸಾಕಷ್ಟು ಕಳಲೆ ಅಂತ ಅಂದ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. 3 ದಿನ ನೀರು ಚೇಂಜ್ ಮಾಡಾಗಿದೆ. ಈಗ ಇದನ್ನು ಉಪಯೋಗಿಸ್ಬೋದು. ಇವತ್ತು ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಕಳಲೆ ದೋಸೆ ಮಾಡ್ತಾಯಿದ್ದೀನಿ. ಈ ದೋಸೆ ಮಾಡಲಿಕ್ಕೆ ನೋಡಿ, ನಾನು 1 ಲೋಟ ಅಕ್ಕಿನ ತಗೊಂಡಿದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನೇ ತಗೊಂಡಿದ್ದೀನಿ. ನೀವು ದೋಸೆ ಅಕ್ಕಿ ಸಹ ತಗೋಬೋದು. ಈ ಅಕ್ಕಿನ ನಾವು 4 ಗಂಟೆಗಳ ಕಾಲ ನೆನೆಸಿಡಬೇಕು. ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು 4 ಗಂಟೆ ನೆನೆಸಬೇಕು. ಅದ್ರ ಜೊತೆ ನೋಡಿ 2 ದೊಡ್ಡ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ನಾನು ತಗೊಂಡಿದ್ದೀನಿ. ಇದು ಹುಳಿ ಸಿಹಿ ಖಾರದ ದೋಸೆ. ಕಡಲೆಬೇಳೆನೂ ಸಹ ಅಕ್ಕಿ ಜೊತೆ ನೆನಿಬೇಕಾಗತ್ತೆ. ನೋಡಿ 4 ಗಂಟೆ ಆಗಿದೆ. ಅಕ್ಕಿನೂ ಚೆನ್ನಾಗಿ ನೆಂದಿದೆ. ಕಡಲೆಬೇಳೆ ನೆಂದು ಹೀಗೆ ದೊಡ್ಡ ಆಗಿದೆ ನೋಡಿ. ಈಗ ಇದನ್ನು ನಾವು ರುಬ್ಕೋಬೋದು. ಮಿಕ್ಸರ್ ಜಾರ್ಗೆ ಇದನ್ನು ಹಾಕ್ಕೊಳ್ಳೋಣ. ಕಳಲೆ ಮಲೆನಾಡಿಗರಿಗೆ, ಸೌತ್ ಕೇಂದ್ರದವರಿಗೆ ಪಂಚಪ್ರಾಣ. ಅದೇ ನಾರ್ತ್ ಕರ್ನಾಟಕದವರಿಗೆ, ಬಯಲುಸೀಮೆಯವರಿಗೆ ಇದರ ಪರಿಚಯ ಇಲ್ಲ. ಅದು ತುಂಬ ವಾಸನೆ ಚೆನ್ನಾಗಿರಲ್ಲ ಅಂತಾರೆ. ನಮಗೆ ಕಳಲೆ ವಾಸನೆನೇ ಹಿತ. ಇಲ್ಲಿ ನೋಡಿ 1 ದೊಡ್ಡ ಸ್ಪೂನ್ ಆಗೋಷ್ಟು ಧನಿಯಾ, ಹಾಗೆ ಅದೇ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 5ರಿಂದ 6 ಬ್ಯಾಡಗಿ ಮೆಣಸು, ಖಾರಕ್ಕೆ 2 ಗುಂಟೂರು ಮೆಣಸನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ಹಾಗೆ ನೋಡಿ ಇಲ್ಲಿ 1 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಹೊಂಬಣ್ಣ ಬರೋ ತನಕ ಹುರಿದು ಹಾಕ್ತಾಯಿದ್ದೀನಿ. ಈ ಉದ್ದಿನ ಬೇಳೆ ಹುರಿದು ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಹಾಗೇನೂ ಹಾಕ್ಬೋದು, ಆದರೆ ಹುರಿದು ಹಾಕಿದರೆ ಆ ಅರೋಮಾ ತುಂಬ ಡಿಫ್ರೆಂಟಾಗಿರುತ್ತೆ. ಇದಿಷ್ಟು ಆದಮೇಲೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಚೂರು ಬೆಲ್ಲ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಜೊತೆಲಿ ಒಂದು 4 ಚಿಟಿಕೆ ಆಗೋಷ್ಟು ಅರಿಶಿಣದ ಹುಡಿ, ಹಾಗೆ 1-2 ಚಿಟಿಕೆ ಆಗೋಷ್ಟು ಇಂಗಿನ ಹುಡಿನೂ ಸಹ ಹಾಕ್ತಾಯಿದ್ದೀನಿ. ಇದು ನಾವು ಪತ್ರೊಡೆ ಹಿಟ್ಟೇನು ಮಾಡ್ತೀವಿ ಅದೇ ಥರದ ಹಿಟ್ಟು. ಅದಕ್ಕೆ ನಾನು ಕಳಲೆ ಹಾಕಿ ಇವತ್ತು ದೋಸೆ ಮಾಡ್ತಾ ಇರೋದು. ಇದಿಷ್ಟನ್ನು ನೀರು ಹಾಕ್ಕೊಂಡ್ಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ತುಂಬ ನೈಸಾಗಿ ರುಬ್ಕೋಬೇಕಂತೇನಿಲ್ಲ, ಸ್ವಲ್ಪ ತರಿಯಾಗಿದ್ದರೂ ತೊಂದರೆ ಇಲ್ಲ. ನೋಡಿ ಈ ಹದಕ್ಕೆ ನಾನು ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಕಳಲೆನ ಹಾಕ್ಬೋದು. ಇಲ್ಲಿ ನೋಡಿ ನನಗೆ ಕಳಲೆ ಸಿಕ್ಕಿದ್ದು ಸ್ಲೈಸಸ್ ಮಾಡಿಬಿಟ್ಟು, ಇದನ್ನು ನಾನು ಮತ್ತೆ ಸಣ್ಣದಾಗಿ ಹೆಚ್ಕೊಳ್ಳೋದ್ರ ಬದಲು ರುಬ್ಬಿದ ಅಕ್ಕಿ ಇತರೆ ಮಸಾಲದ ಜೊತೆ ಹಾಕಿಬಿಟ್ಟು ನಾನು 1-2 ರೌಂಡ್ ತಿರುಗಿಸ್ತಾ ಇದ್ದೀನಿ. ನೋಡಿ ಕಳಲೆ ಸಣ್ಣ ಸಣ್ಣ ಪೀಸ್ಗಳಿದ್ದಾವೆ. ತೀರಾ ಕಳಲೆ ನುಣ್ಣಗಾಗಿ ರುಬ್ಬಾರ್ದು, ಪೀಸ್ಗಳು ಸಿಗಬೇಕು. ಇಲ್ಲ ನೀವು ಸಣ್ಣದಾಗಿ ಕೊಚ್ಚಿ ಹಾಕ್ತೀನಿ ಅಂದರೂ ಆಗುತ್ತೆ, ಇಲ್ಲ ತುರಿದು ಹಾಕಿದರೂ ಆಗುತ್ತೆ. ನೋಡಿ ಇಲ್ಲಿ ಅಲ್ಲಲ್ಲಿ ಕಳಲೆ ಪೀಸ್ಗಳಿದ್ದಾವೆ. ಹಾಗೆ ಹಿಟ್ಟು ಸಹ ನೈಸಾಗಿ ರೆಡಿಯಾಗಿದೆ. ನಿಮಗೆ ದೋಸೆ ಹಿಟ್ಟಿನ ಹದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಈಗ ನಾನು ಒಲೆ ಮೇಲೆ ಕಾವಲಿ ಇಡ್ತಾ ಇದ್ದೀನಿ. ವರ್ಷಕ್ಕೆ ಒಮ್ಮೆ ಆದರೂ ಕಳಲೆ ತಿನ್ನಬೇಕು ಅಂತ ಹೇಳ್ತಾರೆ. ಕಾವಲಿ ಕಾದಿದೆ. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಮಲೆನಾಡಲ್ಲಿ ಈ ಕಳಲೆ, ಕೆಸುವಿನ ಸೊಪ್ಪು ಇಂಥ ಐಟಮ್ಗಳಿಗೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಅದರ ರುಚಿನೇ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಅಡುಗೆ ಎಣ್ಣೆ ಯಾವುದು ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೋಬೋದು. ಫಸ್ಟ್ ದೋಸೆ ಎರಿಯುವಾಗ ನಾನು ಕಾವಲಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ನಾನ್ ಸ್ಟಿಕ್ ಕಾವಲಿ, ಎಣ್ಣೆ ಹಾಕೋ ಅಗತ್ಯ ಇಲ್ಲ. ಆದರೆ ಮೊದಲನೇ ದೋಸೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು. ದೋಸೆ ಎರೆದುಬಿಟ್ಟು ಮುಚ್ಚಳ ಮುಚ್ಚಿ 1-2 ನಿಮಿಷ ಬಿಟ್ಟು ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ದೋಸೆ ಬೇಯ್ತಾ ಇದೆ. ಈಗ ಇದನ್ನು ನಾವು ತಿರುವಿ ಹಾಕೋಣ. ಕಳೆದ ವರ್ಷ ಮಳೆಗಾಲದಲ್ಲಿ ಕಳಲೆ ಸಿಕ್ಕಾಗ ನಿಮಗೆ ವಡೆ ಮಾಡಿ ವಿಡಿಯೋ ಹಾಕಿದ್ದೆ, ಹೌದಾ? ಈ ಸತಿ ನೋಡಿ ಇನ್ನೊಂದು ಹೊಸ ರುಚಿ, ಕಳಲೆಯ ದೋಸೆ. ಮಳೆಗಾಲದಲ್ಲಿ ಮಲೆನಾಡಲ್ಲಿ
ಏನೇನು ವಿಶೇಷ ಅಡುಗೆಗಳು ತಯಾರಾಗ್ತವೆ ಅಂತ ನಿಮಗೀಗ ಅನಿಸ್ತಾ ಇರ್ಬೋದಲ್ಲ. ರೈತರು ಮಳೆ ಬಂದರೆ ಸಾಕು, ಗದ್ದೆ ಉಳ್ಬೋದು, ಸಸಿ ನೆಡ್ಬೋದು, ಬೀಜ ಹಾಕ್ಬೋದು, ಹೀಗೆ ಅವರ ಯೋಚನೆ. ಆದರೆ ನಮ್ಮಂಥ ಫುಡ್ಡಿಗಳಿಗೆ ಮಳೆಗಾಲ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಯಾಕೆ ಹೇಳಿ, ಕಳಲೆ, ಕೆಸುವಿನ ಸೊಪ್ಪು, ಹಲಸಿನ ಹಣ್ಣು, ಹೀಗೆ ವೆರೈಟಿ ತರಕಾರಿಗಳು, ಹಣ್ಣುಗಳು ಸಿಗ್ತವೆ. ಅದರಿಂದ ಥರದ ಅಡುಗೆಗಳನ್ನು ಮಾಡಿಕೊಂಡು ತಿಂದು ಎಂಜಾಯ್ ಮಾಡ್ಬೋದು ನೋಡಿ. ಈಗ ಇನ್ನೊಂದು ದೋಸೆನೂ ರೆಡಿ ಆಗ್ತಾ ಇದೆ. ಈ ಕಳಲೆ ದೋಸೆನ ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಹುಳಿ, ಸಿಹಿ, ಖಾರ ಎಲ್ಲ ಇರೋದ್ರಿಂದ ಇದಕ್ಕೆ ಸೈಡ್ಸ್ ಏನೂ ಬೇಕಾಗಿಲ್ಲ. ಹಾಗೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಊಟಕ್ಕೆ ಸೈಡ್ಸಾಗಿ ಸಹ ಇದನ್ನು ನೆಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಅಡುಗೆಗಳು ಇಷ್ಟ ಆಗ್ತಾ ಇದೆ ಅಂತಾದರೆ ನಿಮ್ಮ ಪರಿಚಯದವರಿಗೂ ಸಹ ಲಿಂಕನ್ನು ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.